ವೆಲ್ಕಮ್ ಬ್ಯಾಕ್. ಉಗ್ರ ತಹೂರ್ ರಾಣಾ ವಿಮಾನ ಲ್ಯಾಂಡ್ ಆಗಿದೆ. ಭಾರತದ ಏರ್ ಸ್ಪೇಸ್ಗೆ ಎಂಟ್ರಿ ಆದ ಭಯೋತ್ಪಾದಕ ಇದ್ದ ವಿಮಾನ ಯಾವುದೇ ಕ್ಷಣದಲ್ಲಿ ದೆಹಲಿಯಲ್ಲಿ ವಿಮಾನ ಲ್ಯಾಂಡ್ ಆಗುತ್ತೆ. ರಾಣಾ ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧರಿದ್ದಾರೆ. ಈಗಾಗಲೇ ದೆಹಲಿ ಏರ್ಪೋರ್ಟ್ಗೆ ಎನ್ಐಎ ಅಧಿಕಾರಿಗಳ ತಂಡ ತಲುಪಿದೆ. ವಿಶೇಷ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಶೇಷ ಕಮಾಂಡೋಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ವಿಶೇಷ ವಿಮಾನದಲ್ಲಿ ರಾಣನನ್ನ ಎನ್ಐಎ ಕರ್ಕೊಂಡು ಬರುತ್ತೆ. ಸದ್ಯಕ್ಕೆ ಈಗ ಈ ಹೊತ್ತಿಗೆ ಉಗ್ರ ತಹೂರ್ ಇದ್ದ ವಿಮಾನ ಭಾರತದ ಏರ್ ಸ್ಪೇಸ್ಗೆ ಎಂಟ್ರಿ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯನ್ನ ತಲುಪುತ್ತೆ ವಿಮಾನ. ವಿಶೇಷ ವಿಮಾನದಲ್ಲಿ ಆಗಮಿಸ್ತಾ ಇರುವಂತಹ ತಹೂರ್ ಅಮೆರಿಕಾದಿಂದ ಕರ್ಕೊಂಡು ಬಂದಂತ ಅಧಿಕಾರಿಗಳು ಈಗ ಕೆಲವೇ ಕ್ಷಣದಲ್ಲಿ ದೆಹಲಿಯನ್ನ ರೀಚ್ ಆಗ್ತಾರೆ. ಆಲ್ರೆಡಿ ಈಗ ಭಾರತದ ಏರ್ ಸ್ಪೇಸ್ಗೆ ಎಂಟ್ರಿ ಆಗಿದೆ ವಿಮಾನ. ರಾಣನನ್ನ ವಶಕ್ಕೆ ಪಡೆಯೋದಕ್ಕೆ ದೆಹಲಿಯ ಏರ್ಪೋರ್ಟ್ನಲ್ಲಿ ವಿಶೇಷವಾದ ಭದ್ರತೆ, ವಿಶೇಷ ಕಮಾಂಡೋಗಳನ್ನ ನಿಯೋಜನೆ ಮಾಡಲಾಗಿದೆ. ಆತನನ್ನ ನೇರವಾಗಿ ದೆಹಲಿಗೆ ಕರೆದುಕೊಂಡು ಬರ್ತಾರೆ. ಅದಾದ ನಂತರ ಆತನನ್ನ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಮೋಸ್ಟ್ ವಾಂಟೆಡ್ ಕಿರಾತಕ, ಈ ಮೋಸ್ಟ್ ವಾಂಟೆಡ್ ಟೆರರ್ ಈತನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿದ್ದೆ ಒಂದು ರೋಚಕ. ಸುಪ್ರೀಂ ಕೋರ್ಟ್, ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಬಲವಾದ ಸಾಕ್ಷಿಗಳನ್ನ ಭಾರತ ಕೊಟ್ಟಿತ್ತು. ಸುಮಾರು 231 ಬಾರಿ ಈತ ಹೆಡ್ಲಿ ಜೊತೆಯಲ್ಲಿ ಮಾತುಕತೆ ಮಾಡಿದ್ದ, ಫೋನ್ ಸಂಪರ್ಕದಲ್ಲಿದ್ದ ಅನ್ನುವ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಭಾರತ ಕೊಟ್ಟಿತ್ತು. ಜೊತೆಗೆ ಈ ಹೆಡ್ಲಿ ಸುಮಾರು 8 ಬಾರಿ ಭಾರತಕ್ಕೆ ಬಂದು ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಆತ ಸ್ಥಳವನ್ನ ನೋಡಿದ್ದು, ಆತ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ, ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡೋದಕ್ಕೆ ಭಾರತಕ್ಕೆ 8 ಬಾರಿ ಬಂದಿದ್ದ. ಆಗ ಎಲ್ಲಾ ರೀತಿಯಲ್ಲೂ ಕೂಡ ಇದೇ ತಹೂರ್ ರಾಣಾ ಆತನಿಗೆ ನೆರವಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಈ ಎಲ್ಲ ಮಾಹಿತಿಯನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಭಾರತ ವ್ಯವಸ್ಥಿತವಾಗಿ ನೀಡಿತ್ತು. ಭಾರತದ ರಾಜತಾಂತ್ರಿಕತೆಯ ಅತಿ ದೊಡ್ಡ ಜಯ ಇದು. ಆ ಮೂಲಕ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಭಾರತಕ್ಕೆ ಕರೆದುಕೊಂಡು ಬರುವಲ್ಲಿ ಆ ಮೂಲಕ ಯಶಸ್ವಿಯಾಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಏರ್ಪೋರ್ಟ್ ಅನ್ನ ಈ ಭಯೋತ್ಪಾದಕ ಇದ್ದಂತ ವಿಮಾನ, ಎನ್ಐಎ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬರ್ತಾರೆ. ಆತ ರೀಚ್ ಆಗ್ತಾನೆ. ರೀಚ್ ಆದ ತಕ್ಷಣ ಆತನನ್ನ ವಶಕ್ಕೆ ಪಡಿತಾರೆ. ಇಲ್ಲಿ ದೆಹಲಿಯಲ್ಲಿ ಆತನನ್ನ ಎನ್ಐಎ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಕೆಲವೇ ಕ್ಷಣದಲ್ಲಿ ಎನ್ಐಎ ಅಧಿಕಾರಿಗಳು ಆತನನ್ನ ದೆಹಲಿಯಿಂದ ಕರೆದುಕೊಂಡು ಹೋಗ್ತಾರೆ. ಈ ಸದ್ಯಕ್ಕೆ ಭಾರತದ ಏರ್ ಸ್ಪೇಸ್ಗೆ ಎಂಟ್ರಿ ಆಗಿದೆ ವಿಮಾನ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಭಾರತದ ಸಮಗ್ರತೆಗೆ, ಭಾರತದ ಭದ್ರತೆಗೆ ಚಾಲೆಂಜ್ ಮಾಡಿದಂತ ಉಗ್ರ, ಅದರಲ್ಲಿ 10 ಜನರ ಪೈಕಿ 10 ಜನರು ಕೂಡ ಅವರ ಹೇಳ ಹೆಸರಿಲ್ಲದಂತೆ ಭಾರತ ಬಡಿದಾಗಿತ್ತು. ಆದ್ರೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂತ ಈ ತಹೂರ್ನನ್ನ 2009ರಲ್ಲಿ ಅಮೆರಿಕ ಚಿಕಾಗೋ ಅಲ್ಲಿ ಬಂಧನ ಮಾಡಿತ್ತು. ಅದಾದ ನಂತರ 16 ವರ್ಷಗಳ ನಂತರ ಭಾರತ ಈಗ ಆತನನ್ನ ಭಾರತಕ್ಕೆ, ಎಲ್ಲಿ ಆತ ವಿಧ್ವಂಸಕ ಕೃತ್ಯವನ್ನ ಮಾಡಿ ತಲೆಮರೆಸಿಕೊಂಡಿದ್ನೋ, ಎಲ್ಲಿ ಆತ ಭಾರತದ ಭದ್ರತೆಗೆ ಚಾಲೆಂಜ್ ಮಾಡಿದ್ನೋ, ಅಲ್ಲಿಗೆ ತಹೂರ್ನನ್ನ ಭಾರತ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಮಾತುಕತೆ ಮಾಡಿ ರಾಜತಾಂತ್ರಿಕವಾಗಿ ಆತನನ್ನ ಕರೆದುಕೊಂಡು ಬರೋದಕ್ಕೆ ಏನೇನು ವ್ಯವಸ್ಥೆಗಳು ಅಥವಾ ಏನೇನು ಪ್ರೊಸೀಜರ್ಗಳಿತ್ತು ಅದೆಲ್ಲವನ್ನು ಕೂಡ ಮುಗಿಸಿ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ದಾಖಲೆಗಳನ್ನ ಕೊಟ್ಟು ಆತ ಭಾರತಕ್ಕೆ ಎಷ್ಟು ಮೋಸ್ಟ್ ವಾಂಟೆಡ್ ಅನ್ನೋದನ್ನ ಅರ್ಥೈಸಿ ಆ ಮೂಲಕ ಕೊನೆಗೂ ಕೂಡ ಭಾರತಕ್ಕೆ ತಹೂರ್ನನ್ನ ಕರೆದುಕೊಂಡು ಬರುವಲ್ಲಿ ಯಶಸ್ವಿ ಆಗಿದೆ ಭಾರತ. ದೆಹಲಿ ತಲುಪಿದ ತಹೂರ್ ರಾಣಾ ಇದ್ದ ವಿಮಾನ ದೆಹಲಿಯನ್ನ ತಲುಪಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ತಲುಪಿದೆ. ಮುಂಬೈ ಸರಣಿ ಸ್ಫೋಟದ ಮಾಸ್ಟರ್ ಮೈಂಡ್ ರಾಣಾ, 26/11ರ ಮಾಸ್ಟರ್ ಮೈಂಡ್ ರಾಣನನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಂತ ಎನ್ಐಎ ಅಧಿಕಾರಿಗಳ ತಂಡ ಕೆಲವೇ ಕ್ಷಣದಲ್ಲಿ ಆತನನ್ನ ಕರ್ಕೊಂಡು ಬರೋದಕ್ಕೆ ಏರ್ಪೋರ್ಟ್ನ ಒಳಗಡೆ ಈಗ ವೆಹಿಕಲ್ ಮೂವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎನ್ಐಎ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬರ್ತಾರೆ ಹೊರಗಡೆ. ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಕೆಲವೇ ಮಿನಿಟ್ನಲ್ಲಿ, ಕೆಲವೇ ಕ್ಷಣದಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ರಾಣಾ ಮುಂದೆ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ವಿಚಾರ, ಆತನನ್ನ ಕರ್ಕೊಂಡು ಬರುವಂತ ಪ್ರೊಸೀಜರ್ ಮಗದೊಂದು ಅಮೆರಿಕದಿಂದ ಕರ್ಕೊಂಡು ಬಂದಿದ್ದು ಇಡೀ ಭಾರತ ಕಾಯ್ತಾ ಇತ್ತು. ಈ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಭಾರತಕ್ಕೆ ಕರ್ಕೊಂಡು ಬಂದು ಆತನಿಗೆ ಶಿಕ್ಷೆ ಕೊಡುವ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇತ್ತು. ಭಾರತದ ರಾಜತಾಂತ್ರಿಕತೆಯ ಅತಿ ದೊಡ್ಡ ವಿಕ್ಟರಿ ಇದು, ಅತಿ ದೊಡ್ಡ ಜಯ ಇದು. ಈ ಕ್ಷಣಕ್ಕೆ ಆತ ದೆಹಲಿಯ ವಿಮಾನ ನಿಲ್ದಾಣವನ್ನ ತಲುಪಿದ್ದಾನೆ, ಏರ್ಪೋರ್ಟ್ ಅನ್ನ ತಲುಪಿದ್ದಾನೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಅದರ ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ರಾಣಾ ದೆಹಲಿಯ ಏರ್ಪೋರ್ಟ್ ಅನ್ನ ತಲುಪಿದ್ದಾನೆ.
ಎನ್ಐಎ ಅಧಿಕಾರಿಗಳು ಆತನನ್ನ ಧರ ಧರ ಅಂತೇಳಿ ಎಳ್ಕೊಂಡು ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಆತನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಏನು ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಭಾರತದ ಏಕತೆಗೆ, ಭಾರತದ ಭದ್ರತೆಗೆ ಚಾಲೆಂಜ್ ಮಾಡಿದಂತ, ಸವಾಲು ಹಾಕಿದಂತ ಈ ರಾಣನನ್ನ ಕೊನೆಗೂ ಕೂಡ ಭಾರತ ತನ್ನ ನೆಲಕ್ಕೆ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಈಗ ಸದ್ಯಕ್ಕೆ ದೆಹಲಿ ಏರ್ಪೋರ್ಟ್ ಅನ್ನ ತಲುಪಿದ್ದಾನೆ ಈ ರಾಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದರ ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಈ ಮೋಸ್ಟ್ ವಾಂಟೆಡ್ ಟೆರರ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಸುಮಾರು 10 ಜನ ಏನು ಉಗ್ರರು ಮಟಾಶ್ ಆದ್ರು, ಅವರಿಗೆ ಈತ ಬೆನ್ನೆಲುಬಾಗಿ ಸಹಾಯ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ, ಹಣಕಾಸನ್ನ ಪೂರೈಸ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ ಭಾರತಕ್ಕೆ ಲಭ್ಯ ಆಗಿತ್ತು. ಇದೆಲ್ಲವನ್ನು ಕೂಡ ಭೇದಿಸಿ ಭಾರತ ದಾಖಲೆಗಳನ್ನ ಅಮೆರಿಕಕ್ಕೆ ನೀಡಿತ್ತು, ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ನೀಡಿತ್ತು. ಅದಾದ ನಂತರ ಫೈನಲಿ ಈಗ ಭಾರತಕ್ಕೆ ಆತನನ್ನ ಕರ್ಕೊಂಡು ಬರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಕೆಲವೇ ಕ್ಷಣದಲ್ಲಿ ಭಾರತವನ್ನ ತಲುಪಿದ್ದಾನೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಏರ್ಪೋರ್ಟ್ನಿಂದ ಆತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಆತನನ್ನ ವಿಶೇಷ ಭದ್ರತೆಯೊಂದಿಗೆ ಕರ್ಕೊಂಡು ಹೋಗ್ತಾರೆ ತಿಹಾರ್ ಜೈಲಿಗೆ. ಇವತ್ತೇ ಆತನನ್ನ ಕಳುಹಿಸುವಂತ ಸಾಧ್ಯತೆಯೂ ಕೂಡ ಇದೆ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ರಾಣಾ, ತಹೂರ್ ರಾಣಾ ಕೊನೆಗೂ ಕೂಡ ಭಾರತಕ್ಕೆ ಆತನನ್ನ ಕರ್ಕೊಂಡು ಬರುವಲ್ಲಿ ಭಾರತದ ರಾಜತಾಂತ್ರಿಕತೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟ್ರಾಟರ್ಜಿ, ಭಾರತದ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿ, ಇದೆಲ್ಲವೂ ಕೂಡ ಯಶಸ್ವಿಯಾಗಿದೆ. ಅದರ ಫಲವಾಗಿಯೇ ಇವತ್ತು ತಹೂರ್ ರಾಣಾ ಭಾರತಕ್ಕೆ ಆತನನ್ನ ಕರೆದುಕೊಂಡು ಬಂದಿದೆ ಭಾರತ. ಎನ್ಐಎ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಆತನನ್ನ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಆಗುತ್ತೆ, ವೈದ್ಯಕೀಯ ತಪಾಸಣೆ ಆದ ನಂತರ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನನ್ನ ಕರೆದುಕೊಂಡು ಹೋಗ್ತಾರೆ. 2008ರಲ್ಲಿ ನವೆಂಬರ್ 26ರಂದು ಮುಂಬೈ ಮೇಲೆ ನಡೆದಂತ ಭೀಕರ ಭಯೋತ್ಪಾದನಾ ದಾಳಿಗೆ ಈ ಪ್ರಮುಖ ಆರೋಪಿ ಈತ ಕಿಂಗ್ ಪಿನ್ ಆಗಿದ್ದ ಅನ್ನೋದ್ರ ಬಗ್ಗೆ ಭಾರತಕ್ಕೆ ಮಾಹಿತಿ ಸಿಕ್ಕಿತ್ತು. ಈ ಸಂಚುಕೋರ ಈತ ಅಮೆರಿಕಾದಲ್ಲಿದ್ದ ಸುಮಾರು 16 ವರ್ಷದ ನಂತರ ಈಗ ಆತನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿದ್ದಾರೆ. 64 ವರ್ಷ ವಯಸ್ಸಾಗಿತ್ತು ಈ ಕಿರಾತಕನಿಗೆ. ಭಾರತದ ಅಧಿಕಾರಿಗಳು ಕಾನೂನು ಪ್ರಕ್ರಿಯೆ ಎಲ್ಲವನ್ನು ಕೂಡ ಪೂರ್ಣಗೊಳಿಸಿ ಈಗ ಆತನನ್ನ ಭಾರತಕ್ಕೆ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಸ್ತಾಂತರ ಪ್ರಕ್ರಿಯೆ ಮುಗಿದು ಭಾರತಕ್ಕೆ ಬಂದಿದ್ದಾನೆ ಈ ಕಿರಾತಕ. ಈತನನ್ನ ಈಗ ಭಾರತ ತನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆ ಮತ್ತೆ ಆತನಿಗೂ ಕೂಡ ನಾನು ಈ ಅಟ್ಯಾಕ್ ನಲ್ಲಿ ಮುಂಬೈ ದಾಳಿಯಲ್ಲಿ ಭಾಗಿ ಆಗಿಲ್ಲ ಅನ್ನೋದಕ್ಕೆ ಆತನಿಗೂ ಕೂಡ ದಾಖಲೆಗಳನ್ನು ಕೊಡೋದಕ್ಕೆ ಆತನಿಗೂ ಕೂಡ ಅವಕಾಶಗಳಿರುತ್ತೆ. ಅದೆಲ್ಲದರ ಹೊರತಾಗಿ ಈತ ಇದ್ದಾನೆ ಅನ್ನೋದಕ್ಕೆ ನಮ್ಮಲ್ಲಿದ್ದಂತ ಕೆಲವು ದಾಖಲೆಗಳು, ಈತ ಹೆಡ್ಲಿ ಜೊತೆಯಲ್ಲಿ ಮಾತುಕತೆ ಮಾಡಿದಂತ ಸಂಭಾಷಣೆಯ 231 ಕಾಲ್ ಡೀಟೇಲ್ಸ್, ಆತ ಹೆಡ್ಲಿ ಭಾರತಕ್ಕೆ ಬಂದಾಗ ಸುಮಾರು 8 ಬಾರಿ ಬರ್ತಾನೆ ಬಾಂಬ್ ಸ್ಫೋಟ ಮಾಡುವುದಕ್ಕೆ ಎಲ್ಲಿ ಸೂಕ್ತವಾದ ಸ್ಥಳ ಅನ್ನೋದು, ಇದೆಲ್ಲದಕ್ಕೂ ಕೂಡ ಆತ ಮಾಹಿತಿ ಕೊಟ್ಟಿದ್ದ. ಮತ್ತೆ ಹಣಕಾಸಿನ ಪೂರೈಕೆಯನ್ನು ಕೂಡ ಈತ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಈತ ಪಾಕಿಸ್ತಾನದ ಆರ್ಮಿಯಲ್ಲಿ ಈತ ಕೆಲಸ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ಈತ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಆಯಾ ದೇಶಗಳು ಸಾಕ್ಷಿಯನ್ನ ಕೊಟ್ಟಿದ್ವು. ಆದ್ರೆ ಭಾರತದಲ್ಲಿ ಮಾತ್ರ ಈತ ಮೋಸ್ಟ್ ವಾಂಟೆಡ್ ಈತ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ಮೋಸ್ಟ್ ವಾಂಟೆಡ್ ತಹೂರ್ ರಾಣಾ ಲ್ಯಾಂಡಿಂಗ್ ಆಗಿದೆ. ಆತ ಇದ್ದಂತ ವಿಮಾನ ರಾಣಾ ಎಳೆದು ತರಲು ವಿಶೇಷ ವಾಹನವೂ ಕೂಡ ಎಂಟ್ರಿ ಆಗಿದೆ. ಆತನನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ವಿಶೇಷ ವಾಹನವೂ ಕೂಡ ಎಂಟ್ರಿ ಆಗಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಆತನನ್ನ ಕರೆದುಕೊಂಡು ಹೋಗ್ತಾರೆ.